ಒಂದು ಕಡೆ ನಿರಂತರವಾಗಿ ಸುರಿಯುತ್ತಿರುವಂತಹ ಮಳೆ, ಇನ್ನೊಂದು ಕಡೆ ಮಹಾರಾಷ್ಟ್ರದಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಿಡ್ತಾ ಇರುವಂತಹ ನೀರು. ಹಾಗಾಗಿ ಭೀಮಾ ತೀರದ, ಕಲಬುರಗಿ ಜಿಲ್ಲೆಯ ಭೀಮಾ ತೀರದ ಜನ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ನಾವು ನಿಂತಿರುವುದೀಗ ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಸರಳಗಿ ಗ್ರಾಮದಲ್ಲಿ. ಇದು ಭೀಮಾ ತೀರದಲ್ಲಿರುವಂತಹ ಗ್ರಾಮಗಳಲ್ಲಿ ಒಂದು. ನೋಡ್ಬೋದು, ಇಲ್ಲಿರುವಂತಹ ಗ್ರಾಮಗಳಿಗೆ ಮನೆಗಳಲ್ಲೂ ಕೂಡ ನೀರು ಆವರಿಸ್ಕೊಂಡು ಬಿಟ್ಟಿದ್ದಾವೆ. ಕೆಳಭಾಗದಲ್ಲಿರುವಂತಹ ಪ್ರದೇಶಗಳಲ್ಲಿರುವಂತಹ ಮನೆಗಳಿಗೆ ನೀರು ನುಗ್ಗಿಕೊಂಡ್ಬಿಟ್ಟಿದ್ದಾವೆ. ಸಾಕಷ್ಟು ಜನ ಸಮಸ್ಯೆ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಸರಡಗಿ ಗ್ರಾಮದಲ್ಲ ಜನ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಭೀಮಾ ನದಿಯ ರೌದ್ರ ನರ್ತನಕ್ಕಾಗಿ ಇಲ್ಲಿನ ಜನಗಳ ಮನೆಗಳಲ್ಲೂ ಕೂಡ ನೀರು ನುಗ್ಗಿದ್ದಾವೆ. ನೋಡ್ಬೋದು, ಇಲ್ಲಿರುವಂತಹ ಸ್ವಾಮಿಯವರ ಮನೆಯ ಪರಿಸ್ಥಿತಿಯನ್ನು ನೋಡ್ಬೋದಾಗಿದೆ. ಇಲ್ಲಿ ಸಿಲಿಂಡರ್ಗಳು ಮನೆಯಲ್ಲಿ ತೇಲಾಡ್ತಾ ಇರುವಂಥದ್ದನ್ನು ಕಾಣ್ಬೋದಾಗಿದೆ. ಗ್ಯಾಸ್ ಸಿಲಿಂಡರ್ಗಳು ಈ ರೀತಿ ಮನೆಯಲ್ಲಿ ತೇಲಾಡ್ತಾ ಇರುವಂತಹ ಪರಿಸ್ಥಿತಿ, ಕೊಡಗಳು ಕೂಡ ತೇಲಾಡ್ತಾ ಇರುವಂತಹ ಪರಿಸ್ಥಿತಿ ಇಲ್ಲಿ ಕಂಡು ಬರ್ತಾ ಇದೆ. ನೋಡ್ಬೋದು, ಇವರು ಅಡುಗೆ ಮಾಡುವುದಕ್ಕಾಗಿ ಮೆಣಸಿನಕಾಯಿಯನ್ನು ಸಂಗ್ರಹ ಮಾಡಿಟ್ಟಿದ್ದಾರೆ. ಇವೆಲ್ಲವೂ ಕೂಡ ಇಲ್ಲಿ ತೇಲಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಒಟ್ಟಾರೆ ಭೀಮಾ ನದಿಯ ರೌದ್ರ ನರ್ತನದಿಂದಾಗಿ ಇಲ್ಲಿನ ಜನ ಅಕ್ಷರಶಃ ಕಂಗಾಲಾಗಿದ್ದಾರೆ. ಇವರು ಅಡುಗೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗದೆ ಇರುವಂತಹ ಪರಿಸ್ಥಿತಿ. ಇವರ ಅಡುಗೆ ಮನೆಯಲ್ಲಿ ಈ ರೀತಿ ಮೆಣಸಿನಕಾಯಿ ಇರ್ಬೋದು, ಕೊಡ ಇರ್ಬೋದು, ಗ್ಯಾಸ್ ಸಿಲಿಂಡರ್ ಇರ್ಬೋದು, ತೇಲಾಡ್ತಾ ಇದ್ದಾವೆ. ಅಷ್ಟೊಂದು ಮಟ್ಟಿಗೆ ಇಲ್ಲಿ ನೀರು ಆವರಿಸಿರುವಂಥದ್ದು. ಇದು ಒಂದು ಮನೆಯಲ್ಲ, ಇಲ್ಲಿರುವಂತಹ ಹತ್ತಾರು ಮನೆಗಳಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಇದೆ. ಆದರೂ ಕೂಡ ಜನ ತಮ್ಮ ಸಂಬಂಧಿಕರು ಬೇರೆ ಊರಿನಲ್ಲಿರುವ ನೆಂಟರ ಮನೆಗಳಿಗೆ ತೆರಳುತ್ತಾ ಇದ್ದಾರೆ. ಆದರೆ ಇಲ್ಲೊಂದು ಕಾಳಜಿ ಕೇಂದ್ರ ಓಪನ್ ಆಗಿಲ್ಲ. ಸರ್ಕಾರ ಕೂಡಲೇ ಇಲ್ಲಿ ಕಾಳಜಿ ಕೇಂದ್ರ ಓಪನ್ ಮಾಡಬೇಕು ಅನ್ನುವಂಥದ್ದು ಇಲ್ಲಿನ ಜನ ಆಗ್ರಹ ಪಡಿಸ್ತಾ ಇದ್ದಾರೆ. ಹಾಗಾದರೆ ಕುಟುಂಬದವರು ಇದ್ದಾರೆ, ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ. ಇಲ್ಲಿ ಕಾಳಜಿ ಕೇಂದ್ರ, ಗಂಜಿ ಕೇಂದ್ರ ಅಂತಿದ್ರಲ್ಲ, ಕಾಳಜಿ ಕೇಂದ್ರ ಓಪನ್ ಮಾಡಿದಾರ? ಯಾವುದೇ ಇಲ್ಲ ಸರ್ ಇಲ್ಲಿ. ಇವತ್ತಿನವರೆಗೂ ನಮ್ಮ ಕಡೆ ಬಂದು ನೋಡ್ತಾ ಇಲ್ಲ ಯಾರು ಜನರು. ಹಾಗಾಗಿ ಮನೆ ಬಿಟ್ಟು ಬೇರೆ ಮನೆಗಳಿಗೆ ಹೋಗ್ತಾ ಇದ್ದೇವೆ. ಊಟ ಇಲ್ಲ, ತಿಂಡಿ ಇಲ್ಲ, ಏನಿಲ್ಲ ಸರ್. ಹಾಗಾಗಿ ಬೇರೆ ಬೇರೆ ಮನೆಗಳಿಗೆ ಹೋಗ್ತಾ ಇದ್ದಾರೆ. ಎಲ್ಲ ಮನೆಯವರು, ಹೆಣ್ಣು ಮಕ್ಕಳು ಕೂಡ ಸಹ ಊರು ಬಿಟ್ಟು ಮಕ್ಕಳ ಮನೆಗೆ ಹೋಗಿದ್ದಾರೆ ಸರ್. ನಾವು ಮನೆಯ ಗಂಡಸು ಮಕ್ಕಳು, ಹಾಗಾಗಿ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಅಷ್ಟೇ. ಹೌದು, ಅಕ್ಷರಶಃ ಭೀಮಾ ನದಿಯ ರೌದ್ರ ನರ್ತನದಿಂದ ಇಲ್ಲಿನ ಜನ ಕಂಗಾಲಾಗಿ ಹೋಗಿದ್ದಾರೆ. ಮನೆಗಳಲ್ಲೂ ಕೂಡ ನೀರು ಆವರಿಸ್ಕೊಂಡ್ಬಿಟ್ಟಿದ್ದಾವೆ. ಅವರ ಅಡುಗೆ ಮನೆಗಳಲ್ಲಿರುವಂತಹ ಪಾತ್ರೆಗಳು, ಸಾಮಾನು ಸರಂಜಾಮಗಳು ಅಕ್ಷರಶಃ ನದಿನಲ್ಲಿ ತೇಲಾಡ್ತಿರುವಂತಹ ವಾತಾವರಣ ಕಂಡು ಬರ್ತಾ ಇದೆ. ಕುಟುಂಬದಲ್ಲಿರುವಂತಹ ಮಹಿಳೆಯರನ್ನು ಅವರ ತವರು ಮನೆಗಳಿಗೆ ಕಟ್ಕೊಳಿಸಿದ್ದೀವಿ. ನಾವು ಹೋಟೆಲ್ನಲ್ಲಿ ಚಾನೋ ನಾಷ್ಟನೋ ತಿಳ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಅನ್ನುವಂತಹ ಮಾತು ಇಲ್ಲಿನ ಜನ ಹೇಳ್ತಾ ಇದ್ದಾರೆ. ಆದರೂ ಕೂಡ ಸರ್ಕಾರ ಇಲ್ಲಿ ಇದುವರೆಗೂ ಕಲಬುರಗಿ ಜಿಲ್ಲಾಡಳಿತ ಗಂಜಿ ಕೇಂದ್ರ, ಕಾಳಜಿ ಕೇಂದ್ರ ಓಪನ್ ಮಾಡಿಲ್ಲ. ಕೂಡಲೇ ಇಲ್ಲಿ ಕಾಳಜಿ ಕೇಂದ್ರ ಓಪನ್ ಮಾಡಬೇಕು ಅನ್ನುವಂಥ ಆಗ್ರಹ ಇಲ್ಲಿನ ಜನರಿಂದ ಕೇಳಿಬರ್ತಾ ಇರುವಂಥದ್ದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯ ಸರಡಗಿಯಿಂದ ಕ್ಯಾಮರಾ ಪರ್ಸನ್ ಇಂದ್ರಜಿತ್ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.